ಎಲ್ಲರಿಗೂ ನಮಸ್ಕಾರ. ಈ ದಿನ ಸರಳ ವಿಜ್ಞಾನದ ಒಂದು ವಿಡಿಯೋನಲ್ಲಿ ಮೋಡದಿಂದ ಮಳೆ ಹೇಗೆ ಬರುತ್ತೆ ಅನ್ನೋದನ್ನ ವಿಜ್ಞಾನದ ಒಂದು ದೃಷ್ಟಿಯಿಂದ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಳೆ ಬರೋದು ಮೋಡದಿಂದ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಮೋಡ ಹೇಗೆ ಆಗುತ್ತೆ, ಅದೆಲ್ಲ ಮಳೆ ಹೇಗೆ ಬರುತ್ತೆ ಅನ್ನೋದನ್ನ ಸ್ವಲ್ಪ ವಿವರವಾಗಿ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಮಳೆ ಆರಂಭವಾದ ತಕ್ಷಣ ನೀವು ನೋಡ್ಬೋದು, ಜನಗಳು ಕೊಡೆ ಹಿಡ್ಕೊಂಡು ಬರ್ತಾರೆ, ಮತ್ತೆ ರೈನ್ ಕೋಟ್ ಹಾಕೊಂಡು ಬರ್ತಾರೆ. ಒಟ್ಟಿನಲ್ಲಿ ಮಳೆ ಬರ್ತಾ ಇರುತ್ತೆ. ಮಳೆ ಎಲ್ಲಿಂದ ಬರುತ್ತೆ, ಮಳೆ ಹೇಗ್ ಬರುತ್ತೆ, ಮಳೆ ಉಂಟಾಗೋದು ಹೇಗೆ ಕ್ಲೌಡ್ಸ್ ಅಲ್ಲಿ ಅನ್ನೋದು ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದನ್ನ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಹೇಳ್ಕೊಡೋದಿಲ್ಲ. ಇಲ್ಲಿ ಪ್ರಯತ್ನ ಮಾಡಿ ನೋಡೋಣ ಹೇಗೆ ಅಂತ. ಸೂರ್ಯನ ಬಿಸಿಲಿನಿಂದ ಅಥವಾ ಸೂರ್ಯನ ಬಿಸಿಲಿರ್ತಕ್ಕಂಥ ಬಿಸಿಯಿಂದ ನದಿ, ಕೆರೆ, ಸಮುದ್ರದ ನೀರು ಆವಿಯಾಗುತ್ತದೆ. ಆವಿಯಾಗುವುದು ಅಂದ್ರೇನು? ಲಿಕ್ವಿಡ್ ಫಾರ್ಮ್ ಇರ್ತಕ್ಕಂಥ ನೀರು, ದ್ರವ ರೂಪದಲ್ಲಿರ್ತಕ್ಕಂಥ ನೀರು ಅನಿಲ ರೂಪಕ್ಕೆ ಹೋಗೋದೇ ಆವಿಯಾಗೋದು ಅಂತ. ಈ ನೀರಾವಿ ಇದೆಯಲ್ಲ, ಅದು ಗಾಳಿ ಜೊತೆ ಮೇಲಕ್ಕೆ ಹೋಗುತ್ತೆ, ಅಂದ್ರೆ ಭೂಮಿಯಿಂದ ಮೇಲಕ್ಕೆ ಹೋಗುತ್ತೆ. ಇಲ್ಲಿ ನಾನು ಎಡಗಡೆ ಒಂದು ಚಿತ್ರ ತೋರಿಸಿದ್ದೀನಿ. ಆ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಭೂಮಿ ಇದೆ. ಭೂಮಿ ಆದ್ಮೇಲೆ 1, 2, 3, 4, 5, 6, 7 ಲೇಯರ್ಸ್ ಇವೆ. ಅಂದ್ರೆ ಭೂಮಿಯಿಂದ ಮೇಲೆ ನಾವು ಹೋದಾಗೆಲ್ಲ ನಿಮ್ಗೆ ಲೇಯರ್ಸ್ ಅಂಡ್ ಲೇಯರ್ಸ್ ಅಂಡ್ ಲೇಯರ್ಸ್ ಆಫ್ ಡಿಫರೆಂಟ್ ಥಿಂಗ್ಸ್ ವಿಲ್ ಫಾರ್ಮ್. ಏನಾಗ್ಬೋದು? ಟ್ರೋಪೋಸ್ಫಿಯರ್ ಆಗ್ಬೋದು, ಸ್ಟ್ರಾಟೋಸ್ಫಿಯರ್ ಆಗ್ಬೋದು, ಐನೋಸ್ಫಿಯರ್ ಆಗ್ಬೋದು, ಎಕ್ಸೋಸ್ಫಿಯರ್ ಆಗ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಝೋನ್ಸ್ ಇವೆ. ಭೂಮಿಯಿಂದ ಮೇಲಕ್ಕೆ ಸುಮಾರು 6000 ಅಡಿ ಮೇಲಕ್ಕೆ ಹೋದಾಗ ತುಂಬಾ ತಂಪಾದ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ. ಅಂದ್ರೆ ನೀರಿನ ಆವಿ ಅಷ್ಟು ಮೇಲಕ್ಕೆ ಹೋಗುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ನೀರಿನ ಆವಿ ಸಣ್ಣ 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 ನೀರಿನ ಹನಿಗಳಾಗಿ ರೂಪುಗೊಳ್ಳುತ್ತೆ. ಈ ಹನಿಗಳ ಗುಂಪೆ ಮೋಡಗಳು. ಅಂದ್ರೆ ಮೋಡಗಳಾಗೋದು ಹೇಗೆ ಅಂತ ಹೇಳಿದ್ರೆ, ನೀರು ಆವಿಯಾದಾಗ ಆವಿಯಾದಂತ ನೀರು ಸುಮಾರು ಮೇಲಕ್ಕೆ ಹೊರಟೋಗುತ್ತೆ. ಅಲ್ಲಿ ಪ್ರೆಷರ್ ಕಡಿಮೆ ಆಗುತ್ತೆ ಗಾಳಿದು, ಮತ್ತೆ ತಂಪು ಜಾಸ್ತಿ ಆಗ್ತಾ ಬರುತ್ತೆ. ಸೂರ್ಯನ ಬೆಳಕಿದ್ರೂ ಸಹಿತ ತಂಪಿರುತ್ತೆ. ಯಾತಕ್ಕೆ ಅನ್ನೋದು ಅದೊಂದು ಮುಖ್ಯವಾದ ಆಶ್ಚರ್ಯ. ಅದು ಮುಂದಿನ ನೋಡೋಣ ಹೇಗೆ ಅಂತ. ಅಲ್ಲಿ ತಂಪಿರುತ್ತೆ ವಾತಾವರಣ. ಇನ್ನು ನೀವು ಮೇಲಕ್ಕೆ ಹೋದಾಗೆಲ್ಲ -250 ಡಿಗ್ರಿ ತನಕ ತಂಪಾಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅಂತ ಸನ್ನಿವೇಶಗಳಲ್ಲಿ ಮೋಡಗಳು ಉತ್ಪತ್ತಿ ಆಗುತ್ತೆ. ನೀವು ನೋಡಿದಿರಾ, ಮೋಡಗಳಲ್ಲಿ ಅನೇಕ ಬಗೆಯ ಮೋಡಗಳಿವೆ. ಮೋಡಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಥವಾ ಮೋಡ ಹೇಗಾಗುತ್ತೆ ಅಂದ್ರೆ, ಮೋಡಗಳಲ್ಲಿ ಏನಾಗುತ್ತೆ, ಲಕ್ಷಾಂತರ ಸಣ್ಣ ಸಣ್ಣ ನೀರಿನ ಹನಿಗಳು ಒಟ್ಟು ಸೇರ್ಕೊಳ್ಳುತ್ತೆ. ಮತ್ತೆ ತಂಪಾದ ಗಾಳಿ ಬೀಸ್ತಾ ಇರೋದ್ರಿಂದ ಈ ಹನಿಗಳು ಇನ್ನಷ್ಟು ಸೇರ್ಕೊಳ್ಳುತ್ತೆ. ಹನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬಂದಂಗೆಲ್ಲ ಮೋಡಗಳು ಕಪ್ಪಾಗಿ ಕಾಣಿಸೋಕೆ ಶುರುವಾಗುತ್ತೆ. ನೀವು ಬಿಳಿ ಮೋಡ ನೋಡಿದೀರಾ, ಕೆಲವು ಸಾರಿ ಕಪ್ಪು ಮೋಡ ನೋಡಿದೀರಾ. ಕಪ್ಪು ಮೋಡದಲ್ಲಿ ನೀರಿನ ಹನಿಗಳು ಜಾಸ್ತಿ ಇರುತ್ತೆ, ಬಿಳಿ ಮೋಡದಲ್ಲಿ ಕಡಿಮೆ ಇರುತ್ತೆ. ಕೆಲವು ಸಾರಿ ಕೆಂಪು ಮೋಡ ಕಾಣಿಸುತ್ತೆ, ಆದ್ರೆ ಕೆಂಪು ಮೋಡ ಅಲ್ಲ, ಅದು ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಯಾವಾಗ ಸಾಯಂಕಾಲ ಆಗ್ತಾ ಬರುತ್ತೋ ಆಗ ಕೆಂಪು ಬಣ್ಣ ಕಾಣಿಸ್ತಿರ್ತಲ್ಲ, ಆಗ ಮೋಡ ಹಾಗೆ ಕಾಣಿಸ್ಬೋದು. ಆದ್ರೆ ಕಪ್ಪು ಮೋಡ ಸೂರ್ಯನ ಬೆಳಕಿನಲ್ಲೇ ಕಾಣಿಸುತ್ತೆ. ಆ ಕಪ್ಪು ಮೋಡ ಇದ್ರೆ ಅದರಲ್ಲಿ ಸಾವಿರಾರು ಲಕ್ಷಾಂತರ ಹನಿಗಳು, ಲೀಟರ್ಸ್ ಆಫ್ ನೀರು ಹನಿಗಳಾಗಿ, ಸಣ್ಣ ಸಣ್ಣ ಕಣಗಳಾಗಿ, ಐಸ್ ಕಣಗಳಾಗಿ, ಮಂಜುಗಡ್ಡೆ ಕಣಗಳಾಗಿ ಸೇರ್ಕೊಂಡು ಬಿಡುತ್ತೆ. ಪುನಃ ನಾವು ಅದೇ ಪ್ರಶ್ನೆ ಬರ್ತಿದೀವಿ. ಮಳೆ ಬರುತ್ತೆ. ಮಳೆಯಲ್ಲಿ ನಮ್ಮ ಭೂಮಿಯ ಮೇಲೆ, ಅಂದ್ರೆ ನಾವಿರ್ತಕ್ಕಂಥ ಟ್ರಾಪಿಕಲ್ ರೀಜನ್ಸ್ ಅಂತ ಹೇಳ್ತೀವಲ್ಲ, ಅದು ಅಲ್ಲಿ ಮಳೆ ಹನಿಗಳ ಹಾಗೆ ಬರುತ್ತೆ, ನೀರಿನ ಹನಿಗಳಾಗಿ ಬರುತ್ತೆ. ಅದೇ ನೀವು ಪೋಲಾರ್ ರೀಜನ್ಸ್ ಹೋದ್ರೆ, ಅಂದ್ರೆ ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಭೂಮಿ ಗುಂಡಾಗಿರುತ್ತೆ ಅಂತ ಹೇಳ್ತೀವಿ. ಗುಂಡಾಗಿದ್ದಾಗ ಎರಡು
ಗುಂಡಿರ್ತಕ್ಕಂಥ 2 ಆಕ್ಸಿಸ್ಗಳಿರುತ್ತೆ. ಸೆಂಟರ್ನಲ್ಲಿ ಈಕ್ವೇಟರ್ ಅಂತ ಇರುತ್ತೆ. ಆ ಈಕ್ವೇಟರ್ ಇಂದ ಮೇಲಕ್ಕೆ ಹೋದಾಗೆಲ್ಲ ನಾವು ಕಡೆ ಭಾಗಕ್ಕೆ ಬರ್ತೀವಿ. ಅಂದ್ರೆ ಭೂಮಿಯ ಒಂದು ಅತ್ಯಂತ ತುದಿಯ ಭಾಗಕ್ಕೆ ಬರ್ತೀವಿ. ಅಲ್ಲಿ ಪೋಲಾರ್ ರೀಜನ್ಸ್ ಅಂತ ಕರೀತಾರೆ. ಅಲ್ಲಿ ಉಷ್ಣತೆ ಅಥವಾ ತಾಪಮಾನ ಬಹಳ ಕಡಿಮೆ ಇರುತ್ತೆ. ಅಲ್ಲಿ ಮಳೆ ಹೇಗೆ ಬರುತ್ತೆ ಅಂದ್ರೆ ಮಳೆ ಐಸ್ ತರ ಬೀಳ್ಬೋದು, ಅಥವಾ ಮಳೆ ಸಣ್ಣ ಐಸ್ ತುಂಡುಗಳಾಗಿ ಬೀಳ್ಬೋದು, ಮಂಜು ಆಗಿ ಬೀಳ್ಬೋದು. ಆದ್ರೆ ನೀರು ಬೀಳಲ್ಲ ಅಲ್ಲಿ. ಅದಕ್ಕೋಸ್ಕರ ಕೆಲವು ಸರಿ ಅಂಟಾರ್ಟಿಕಾ ಅಂತ ಒಂದು ಕೋಲ್ಡ್ ರೀಜನ್ ನ ಡೆಸರ್ಟ್ ಅಂತ ಕರೀತಾರೆ. ಅಂದ್ರೆ ಮಳೆ ಹನಿ ಬೀಳೋದಿಲ್ಲ ಅಲ್ಲಿ ಅಂತ. ಅದರ ಮುಂದಿನ ವಿಚಾರದಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೆಚ್ಚು ಹೇಳ್ತೀನಿ ನಾನು. ಮಳೆಯ ಮಹತ್ವ. ಮಳೆ ಇಲ್ಲದೆ ಜೀವನ ಸಾಧ್ಯವೇ ಇಲ್ಲ. ಬೆಳೆಗಳಿಗೆ ಮಳೆ ಅತ್ಯವಶ್ಯಕ. ಕುಡಿಯುವ ನೀರಿನ ಮುಖ್ಯ ಮೂಲ ಮಳೆ. ಪ್ರಕೃತಿ ಸಮತೋಲನಕ್ಕೆ ಮಳೆ ಅಗತ್ಯ. ಮೋಡಗಳಲ್ಲಿ ಹುಟ್ಟಿದ ನೀರು ಹನಿಗಳು ಭೂಮಿಗೆ ಬಂದು ಜೀವ ಉಳಿಸುವ ಒಂದು ಮುಖ್ಯ ವಸ್ತುವಾಗಿ ಭೂಮಿಯಲ್ಲಿರುತ್ತೆ. ನೀರಿನ ಚಕ್ರ ಅಂತ ಬರೆದಿದ್ದೀನಿ. ಏನಾಗಂದ್ರೆ ಸೂರ್ಯನ ತಾಪದಿಂದ ನೀರು ಆವಿಯಾಗಿ ಮೇಲೋಗುತ್ತೆ. ನೀರು ಮೇಲಕ್ಕೆ ಹೋಗಿ ಮೋಡಗಳಾಗುತ್ತೆ. ಮೋಡಗಳಲ್ಲಿ ನೀರಿನ ಹನಿಗಳು, ಸಣ್ಣ ಸಣ್ಣ ಹನಿಗಳು ಸೇರ್ಕೊಂಡು ಅಲ್ಲಿ ಮಂಜುಗಡ್ಡೆ ಆಗ್ಬೋದು ಅಥವಾ ಐಸ್ ಕ್ರಿಸ್ಟಲ್ಸ್ ಆಗ್ಬೋದು. ಅಂದ್ರೆ ನೀರು ದ್ರವ ರೂಪದಿಂದ ಈಗ ಅನಿಲ ರೂಪಕ್ಕೆ ಬಂದಿತ್ತು, ಆವಿಯಾಗಿ ಈಗ ಘನ ರೂಪಕ್ಕೆ ಬಂದಿದೆ. ಆ ನೀರು ಘನ ರೂಪದಲ್ಲಿರ್ತಕ್ಕಂಥ ಐಸ್ ಅಥವಾ ಸ್ನೋ ಇದೆಯಲ್ಲ, ಅದು ಕೆಳಗಡೆ ಬರ್ಬೋದು. ಕೆಳಗಡೆ ಬಿದ್ದಾಗ ಮಳೆ ಬರ್ಬೋದು ನೀರಿನ ರೂಪದಲ್ಲಿ. ಐಸ್ ಕ್ರಿಸ್ಟಲ್ ಆಗಿ ಬರ್ಬೋದು, ಸ್ನೋ ಆಗಿ ಬೀಳ್ಬೋದು, ಅಥವಾ ಆನೆಕಲ್ ಮಳೆ ಅಂತೀವಲ್ಲ, ಆನೆಕಲ್ ಆಗ್ಬೋದು, ಮತ್ತೆ ಪುನಃ ವಾಟರ್ ಆಗುತ್ತೆ. ಇದಕ್ಕೆ ನೀರಿನ ಚಕ್ರ ಅಂತ ಕರೀತಾರೆ. ನೀರಿನ ಚಕ್ರ ಇಲ್ಲದೆ ಹೋದ್ರೆ ಭೂಮಿಯ ಮೇಲೆ ಯಾವ ವಸ್ತುಗಳು, ಯಾವ ಜೀವಿಗಳು ಇರುವುದಕ್ಕೆ ಸಾಧ್ಯ ಇಲ್ಲ. ಈ ಒಂದು ವಿಡಿಯೋ ಮಾಡುವುದಕ್ಕೆ ಕಲ್ಪನೆ, ಡಿಸೈನ್, ವಾಯ್ಸ್ CG ನಾಗರಾಜ, ನಾನು. ಹೆಲ್ಪ್ ChatGPT. ಇಮೇಜಸ್ನ ಕ್ರಿಯೇಟಿವ್ ಕಾಮನ್ಸ್ ಇಂದ ತಗೊಂಡಿದ್ದೀನಿ. ಯೂಟ್ಯೂಬ್ನವ್ರಿಗೆ ಧನ್ಯವಾದಗಳು. ನಿಮಗೂ ನನ್ನ ಧನ್ಯವಾದಗಳು. ನೀವು ನೋಡಿ, ಏನಾದ್ರು ಮಕ್ಕಳು ಕಲಿಯೋ ವಿಚಾರ ಇದರಲ್ಲಿ ಇದೆ ಅಂದ್ರೆ ದಯವಿಟ್ಟು ಮಕ್ಕಳಿಗೆ ಈ ಒಂದು ವಿಡಿಯೋ ನೋಡೋದಕ್ಕೆ ಹೇಳಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಇನ್ನೂ ಮೋಡಗಳ ಬಗ್ಗೆ ಜಾಸ್ತಿ ಹೇಳ್ತೀನಿ. ತುಂಬಾ ಆಶ್ಚರ್ಯಕರವಾದಂತ ವಿಷಯಗಳನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು.